ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಆಯ್ಕೆ ಅಸಿಂಧು. ನ್ಯಾಯಮೂರ್ತಿ ಎಂಜಿಎಸ್ ಕಮಲ್ ಅವರಿದ್ದ ಹೈಕೋರ್ಟ್ ಪೀಠ ಈ ಬಗ್ಗೆ ಆದೇಶವನ್ನ ನೀಡಿದೆ. ಪರಾಜಿತ ಬಿಜೆಪಿ ಅಭ್ಯರ್ಥಿ ಸಿ ಮುನಿರಾಜು ಅರ್ಜಿ ಸಲ್ಲಿಸಿದ್ರು. ಆಯ್ಕೆ ಅಸಿಂಧು ಕೋರಿ ಚುನಾವಣಾ ತಕರಾರು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಆಯ್ಕೆ ಅಸಿಂಧುಗೊಂಡಿದೆ. ಎಂಜಿಎಸ್ ಕಮಲ್ ಅವರಿದ್ದ ಹೈಕೋರ್ಟ್ ಪೀಠ ಈ ಬಗ್ಗೆ ಆದೇಶವನ್ನ ನೀಡಿರೋದು. ಮುನಿರಾಜು ಈ ಬಗ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು, ತಕರಾರು ಅರ್ಜಿಯನ್ನ ಸಲ್ಲಿಸಿದ್ರು. ಈ ಬಗ್ಗೆ ವಾದ ಪ್ರತಿವಾದ ಆಲಿಸಿದಂತ ಹೈಕೋರ್ಟ್ ಪೀಠ ಈಗ ಆದೇಶವನ್ನ ಹೊರಡಿಸಿದೆ. ಪರಾಜಿತ ಬಿಜೆಪಿ ಅಭ್ಯರ್ಥಿ ಮುನಿರಾಜು ಸಲ್ಲಿಸಿದಂತಹ ಅರ್ಜಿ ಈ ಬಗ್ಗೆ ಬಹಳ ಗಲಾಟೆಗಳು ನಡೆದಿತ್ತು, ಬಹಳ ಚರ್ಚೆಗಳಾಗಿತ್ತು. ಚುನಾವಣೆ ಸಂದರ್ಭದಲ್ಲಿ ಮೋಸ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಮುನಿರಾಜು ಅವರು ಅರ್ಜಿಯನ್ನ ಸಲ್ಲಿಸ್ತಾರೆ. ಅದು ಹೈಕೋರ್ಟ್ನಲ್ಲಿದ್ದಂತಹ ವಿಚಾರ. ಇವತ್ತು ಆದೇಶ ಹೊರಬಿದ್ದಿದೆ. ಶಾಸಕ ಸುಬ್ಬಾರೆಡ್ಡಿ ಆಯ್ಕೆ ಅಸಿಂಧುಗೊಂಡಿದೆ. ಸುಬ್ಬಾರೆಡ್ಡಿ ಅವರು ತುಂಬಾ ಕಾನ್ಫಿಡೆಂಟ್ ಆಗಿ ಮಾತಾಡ್ತಾ ಇದ್ರು. ಅವ್ರು ಏನೇ ಮಾಡಿದ್ರು ಕೂಡ ಏನೂ ಮಾಡ್ಕೊಳಕ್ಕಾಗಲ್ಲ ಅನ್ನುವಂಥ ರೀತಿಯಲ್ಲಿ ಹೇಳ್ತಾ ಇದ್ರು. ಈ ಕಡೆ ಮುನಿರಾಜು ಅವರು ಇಲ್ಲ, ಇದು ಪಕ್ಕಾ ಗೋಲ್ಮಾಲ್ ಮಾಡಿ ಅವರು ಗೆಲುವನ್ನ ಸಾಧಿಸಿದ್ದಾರೆ, ನನಗೆ ನ್ಯಾಯ ಬೇಕು ಅಂತ ಹೇಳಿ ಕೇಳ್ತಾ ಇದ್ರು. ಈಗ ಒಂದ್ ಕಡೆ ವಿಚಾರಣೆ ನಡೆಸಿದಂತ ಹೈಕೋರ್ಟ್ ವಾದ ಪ್ರತಿವಾದವನ್ನ ಆಲಿಸಿದೆ. ಜೊತೆಗೆ ಆ ಬಗ್ಗೆ ತನಿಖಾ ವರದಿಯನ್ನ ಕೂಡ ಪಡೆದಿತ್ತು. ಅದೆಲ್ಲವನ್ನ ಗಮನಿಸಿ ಈಗ ಆದೇಶವನ್ನ ನೀಡಿರೋದು. ಶಾಸಕ ಸ್ಥಾನವನ್ನ ಅಸಿಂಧುಗೊಳಿಸಲಾಗಿದೆ. ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಆಯ್ಕೆಯನ್ನ ಅಸಿಂಧುಗೊಳಿಸಿರೋದು ಇದು ಹೈಕೋರ್ಟ್ನ ಆದೇಶ. ಸುಬ್ಬಾರೆಡ್ಡಿ ಅವರು ಮಾಧ್ಯಮದ ಮುಂದೆ ಮಾತನಾಡುವಾಗ ಹೇಳ್ತಲೇ ಇದ್ರು, ನನ್ನ ವಿರುದ್ಧ ರಾಜಕೀಯ ಷಡ್ಯಂತ್ರ ಆಗ್ತಾ ಇದೆ, ಅವ್ರು ಏನೇ ಮಾಡಿದ್ರು ಏನೂ ಮಾಡ್ಕೊಳ್ಳೋಕ್ಕಾಗಲ್ಲ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ರು. ಆದ್ರೆ ಈಗ ಹೈಕೋರ್ಟ್ ಅಸಿಂಧುಗೊಳಿಸಿ ಆದೇಶವನ್ನ ಹೊರಡಿಸಿರೋದು. ಆಯ್ಕೆ ಅಸಿಂಧು ಕೋರಿ ಚುನಾವಣಾ ತಕರಾರು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಮುನಿರಾಜು. ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಶಾಸಕ ಸ್ಥಾನ ಅಸಿಂಧುಗೊಂಡಿದೆ. ಹೈಕೋರ್ಟ್ ಪೀಠ ಈ ಬಗ್ಗೆ ಆದೇಶವನ್ನ ಹೊರಡಿಸಿದೆ. ನೋಡಿ, ಸುಬ್ಬಾರೆಡ್ಡಿ ಆಯ್ಕೆಯನ್ನ ಅಸಿಂಧು ಕೋರಿ ಚುನಾವಣಾ ತಕರಾರು ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಪರಾಜಿತ ಬಿಜೆಪಿ ಅಭ್ಯರ್ಥಿ ಸಿ ಮುನಿರಾಜು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಸಿ ಮುನಿರಾಜು ವಿಜಯಿ ಎಂದು ಘೋಷಿಸುವುದಕ್ಕೆ ಹೈಕೋರ್ಟ್ ನಕಾರವನ್ನ ಎತ್ತಿತ್ತು. ಚುನಾವಣಾ ಅಕ್ರಮ ಹಿನ್ನೆಲೆಯಲ್ಲಿ ಎಸ್ಎನ್ ಸುಬ್ಬಾರೆಡ್ಡಿ ಆಯ್ಕೆಯನ್ನ ಅಸಿಂಧುಗೊಳಿಸಲಾಗಿದೆ. ಅಸಿಂಧುಗೊಳಿಸಿ ಆದೇಶವನ್ನ ಹೊರಡಿಸಿದೆ ಚುನಾವಣಾ ಆಯೋಗಕ್ಕೆ ಈ ಬಗ್ಗೆ ಆದೇಶವನ್ನ ರವಾನೆ ಮಾಡಲಾಗಿದೆ. ವಿಧಾನಸಭೆ ಕಾರ್ಯದರ್ಶಿಗೂ ಕೂಡ ಹೈಕೋರ್ಟ್ ಈ ಆದೇಶವನ್ನ ಕಳುಹಿಸಿದೆ. ಕಳೆದ ವಿಧಾನಸಭೆ ಚುನಾವಣೆ ಸಮಯದಲ್ಲಿ ಎಸ್ಎನ್ ಸುಬ್ಬಾರೆಡ್ಡಿ ಚುನಾವಣಾ ಸಲ್ಲಿಸಿದಂತಹ ಆದಾಯದ ಅಫಿಡವಿಟ್ನಲ್ಲಿ ಕೆಲವು ಆದಾಯದ ಮೂಲಗಳನ್ನ ಮುಚ್ಚಿಟ್ಟು ಆಯೋಗಕ್ಕೆ ಸುಳ್ಳು ಮಾಹಿತಿಯನ್ನ ನೀಡಿದ್ದಾರೆ ಅಂತ ಹೇಳಿ ನ್ಯಾಯಾಲಯಕ್ಕೆ ದೂರನ್ನ ಸಲ್ಲಿಸಲಾಗಿತ್ತು. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ರಮೇಶ್, ಈಗಾಗಲೇ ಗಮನಿಸ್ತಾ ಇರೋ ಹಾಗೆ ಸುಬ್ಬಾರೆಡ್ಡಿ ಅವರ ವಿರುದ್ಧವಾಗಿ ಚುನಾವಣಾ ಆಯೋಗಕ್ಕೆ ತಪ್ಪು ಮಾಹಿತಿಯನ್ನ ನೀಡಿ ಅವರು ಚುನಾವಣೆಗೆ ನಿಂತಿದ್ದಾರೆ ಅನ್ನುವಂತಹ ಒಂದಷ್ಟು ಆರೋಪಗಳಿತ್ತು. ಈ ಬಗ್ಗೆ ಮುನಿರಾಜು ಅವರು ಪದೇ ಮಾಧ್ಯಮಗಳ ಮುಂದೆ ಹೇಳ್ತಲೇ ಇದ್ರು. ಈ ಬಗ್ಗೆ ದೂರು ಕೂಡ ದಾಖಲಿಸುತ್ತಿದ್ರು. ಆದ್ರೆ ಈಗ ಹೈಕೋರ್ಟ್ ಆದೇಶ ನೀಡಿದೆ, ಶಾಸಕ ಸ್ಥಾನವನ್ನ ಅಸಿಂಧುಗೊಳಿಸಿದೆ. ಇವತ್ತು ನಡೆದಂತಹ ವಿಚಾರಣೆ ಯಾವ ರೀತಿ ಇತ್ತು, ಈಗ ಅಸಿಂಧುಗೊಂಡ ನಂತರದಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ಳಲಾಗುತ್ತೆ, ಈ ಪ್ರೋಸೆಸ್ ಹೇಗೆ ನಡೆಯುತ್ತೆ ರಮೇಶ್? ಮಧು, ಇವತ್ತಷ್ಟೇ ಹೈಕೋರ್ಟ್ ಈ ಒಂದು ಆದೇಶವನ್ನು ಕೊಟ್ಟಿದೆ. ಸುಮಾರು 2 ವರ್ಷಗಳ ಕಾಲ ಈ ಕೇಸ್ನ ಒಂದು ವಿಚಾರಣೆ ನಡೆದಿತ್ತು, ಮತ್ತು ಸಾಕ್ಷಿ ವಿಚಾರಣೆ ಕೂಡ ನಡೆದಿತ್ತು, ಮತ್ತು ಪಾರ್ಟಿ ಸವಾಲ್ಗೂ ಕೂಡ ಪದೇ ಅವಕಾಶಗಳನ್ನು ಕೊಟ್ಟಿದ್ದರು. ಎಸ್ಎನ್ ಸುಬ್ಬಾರೆಡ್ಡಿಗೆ ಬಹಳ ದೊಡ್ಡ ಹಿನ್ನಡೆ ಆಗಿದೆ. ಬಾಗೇಪಲ್ಲಿ ಶಾಸಕ ಇವ್ರ ವಿರುದ್ಧ ಚುನಾವಣಾ ಅಕ್ರಮಗಳ ಆರೋಪ ಇತ್ತು. ಜೊತೆಗೆ ಏನು ಪ್ರಮಾಣ ಪತ್ರ ಏನು ಸಲ್ಲಿಸಿದ್ರು ಚುನಾವಣೆ ಸಂದರ್ಭದಲ್ಲಿ, ಅದರಲ್ಲಿ ಆಸ್ತಿ ವಿವರವನ್ನು ಸರಿಯಾಗಿ ಘೋಷಣೆ ಮಾಡಿಲ್ಲ ಅಂತ ಹೇಳಿ ಒಂದು ತಕರಾರು ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಇದರಲ್ಲಿ 2 ಮನವಿಯನ್ನು ಮಾಡಲಾಗಿತ್ತು. ಒಂದು, ಈ ಎಸ್ಎನ್ ಸುಬ್ಬಾರೆಡ್ಡಿ ಅವರ ಆಯ್ಕೆಯನ್ನು
ಆಯ್ಕೆಯನ್ನು ಅಸಿಂಧುಗೊಳಿಸಬೇಕು ಅನ್ನೋದು ಮೊದಲನೇ ಪ್ರೇಯರು. ಎರಡನೇದು ಅವರ ಆಯ್ಕೆಯನ್ನು ಅಸಿಂಧುಗೊಳಿಸಿ ಸಿ ಮುನಿರಾಜು ಅಂದರೆ BJP ಅಭ್ಯರ್ಥಿ ಪರಾಜಿತ ಅಭ್ಯರ್ಥಿಯನ್ನು ವಿಜಯಿ ಅಭ್ಯರ್ಥಿ ಅಂತೇಳಿ ಘೋಷಣೆ ಮಾಡಬೇಕು ಅಂತೇಳಿ ಮನವಿಯನ್ನು ಮಾಡಿದರು. ಆದರೆ ಕೋರ್ಟ್ ಈ ಒಂದು ಮನವಿಯನ್ನು ಭಾಗಶಃ ಅಂಗೀಕರಿಸಿದೆ. ಅಂದರೆ ಈಗ SN ಸುಬ್ಬಾರೆಡ್ಡಿ ಅವರ ಆಯ್ಕೆಯನ್ನು ಅಸಿಂಧುಗೊಳಿಸಿದ್ದು ಅಷ್ಟೇ ಅಲ್ಲ, ವಿಧಾನಸಭಾ ಕಾರ್ಯದರ್ಶಿ ಮತ್ತು ಚುನಾವಣಾ ಆಯೋಗಕ್ಕೂ ಕೂಡ ಇವರ ಆಯ್ಕೆ ಅಸಿಂಧು ಆಗಿರೋ ಬಗ್ಗೆ ಮಾಹಿತಿಯನ್ನು ರವಾನೆ ಮಾಡೋದಕ್ಕೆ ಆದೇಶವನ್ನು ಕೊಟ್ಟಿದೆ. ಹೀಗಾಗಿ ಈಗ ಅಲ್ಲಿ ಮತ್ತೆ ಬಾಗೇಪಲ್ಲಿಗೆ ಚುನಾವಣೆ ನಡೆಯೋದು ಬಹುತೇಕ ಖಚಿತ ಆಗಿದೆ. ಇನ್ನು ಎರಡನೇದಾಗಿ ಸಿ ಮುನಿರಾಜು ಅವರ ಆಯ್ಕೆಯನ್ನು ಘೋಷಿಸಬೇಕು, ಅವ್ರನ್ನ ವಿಜಯಿ ಅಭ್ಯರ್ಥಿ ಅಂತೇಳಿ ಘೋಷಣೆ ಮಾಡಬೇಕು ಅಂತೇಳಿ ಮನವಿ ಮಾಡಿದ್ರು. ಅದಕ್ಕೆ ಕೋರ್ಟ್ ನಿರಾಕರಿಸಿದೆ. ಹೀಗಾಗಿ ಅಲ್ಲಿ ಈಗ ಚುನಾವಣೆಗೆ ಘೋಷಣೆ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಆದರೆ ಒಂದು ಆಪ್ಷನ್ ಇದೆ, ಏನಂದರೆ ಇಮಿಡಿಯೇಟ್ ಆಗಿ ಏನಾದರೂ ಈ ಒಂದು ಆದೇಶವನ್ನು ತೀರ್ಪನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿ ಈ ಆದೇಶಕ್ಕೆ ತಡೆಯಾಜ್ಞೆ ತಗೊಂಡ್ರೆ ಆಗಷ್ಟೇ ಇವರ ಒಂದು ಶಾಸಕ ಸ್ಥಾನ ಉಳಿಯುತ್ತೆ. ಅದರ್ವೈಸ್ ಅಲ್ಲಿ ಚುನಾವಣೆ ಘೋಷಣೆ ಆಗುವಂಥ ಸಾಧ್ಯತೆ ಹೆಚ್ಚಾಗಿದೆ. ಯಾಕೆಂತಂದರೆ ಇಲ್ಲಿ ಮನವಿಯನ್ನು ಮಾಡಿದ್ರು, ಈ ಒಂದು ಆದೇಶಕ್ಕೆ ತಡೆಯಾಜ್ಞೆಯನ್ನು ಕೊಡಬೇಕು, ಮೇಲ್ಮನವಿ ಸಲ್ಲಿಸೋವರೆಗೂ ನಮಗೆ ತಡೆಯಾಜ್ಞೆಯನ್ನು ಕೊಡಬೇಕು ಅಂತೇಳಿ SN ಸುಬ್ಬಾರೆಡ್ಡಿ ಪರ ವಕೀಲರು ಮನವಿಯನ್ನು ಮಾಡಿದ್ರು. ಆದರೆ ಇದಕ್ಕೆ ಹೈಕೋರ್ಟ್ ನಿರಾಕರಿಸಿದೆ. ಯಾವುದೇ ರೀತಿ ತಡೆಯಾಜ್ಞೆ ಸಾಧ್ಯ ಇಲ್ಲ ಅಂತ ಹೇಳಿದೆ. ಹೀಗಾಗಿ ಬಹಳ ದೊಡ್ಡ ಹಿನ್ನಡೆ ಈಗ SN ಸುಬ್ಬಾರೆಡ್ಡಿ ಅವ್ರಿಗಾಗಿದೆ. ಹೀಗಾಗಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದು ಒಂದೇ ಅವ್ರಿಗಿರುವಂಥ ಆಪ್ಷನ್ನು, ಇಲ್ಲಾಂದರೆ ಅವ್ರ ಶಾಸಕ ಸ್ಥಾನ ಕಳೆದುಕೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಈಗ ಅಸಿಂಧು ಆಗಿರುವಂತಹ ಕಾರಣದಿಂದಾಗಿ ಇವರು ಶಾಸಕ ಸ್ಥಾನದಲ್ಲಿ ಇನ್ನು ಮುಂದೆ ಮುಂದುವರಿಯೋದಕ್ಕೆ ಸಾಧ್ಯವಾಗೋದಿಲ್ಲ. ಅಂದ್ರೆ ಮೇಲ್ಮನವಿ ಸಲ್ಲಿಸಿ ಆದೇಶ ಬರೋವರೆಗೂ ಕಾಯ್ಬೇಕಾ, ಹೇಗೆ ರಮೇಶ್, ಇದು ಯಾವ ರೀತಿ ಪ್ರೋಸೆಸ್ ನಡೆಯುತ್ತೆ? ಖಂಡಿತ ಮಧು, ಯಾಕೆಂದರೆ ಈಗ ಹೈಕೋರ್ಟ್ ಯಾವುದೇ ರೀತಿ ಮಧ್ಯಂತರ ತಡೆಯಾಜ್ಞೆ ಕೊಡದೇ ಇರೋದ್ರಿಂದ, ಅಂದರೆ ಇವರಿಗೆ ಮೇಲ್ಮನವಿ ಸಲ್ಲಿಸೋವರೆಗೂ ಕೂಡ ಮಧ್ಯಂತರ ತಡೆಯಾಜ್ಞೆ ಕೊಡಿ ಅಂತೇಳಿ ಏನು ಮನವಿಯನ್ನು ಮಾಡಿದ್ರು, ಆ ಮನವಿಗೆ ಪುರಸ್ಕಾರ ಮಾಡೋದಕ್ಕೆ ಹೈಕೋರ್ಟ್ ನಿರಾಕರಿಸಿದೆ. ಹೀಗಾಗಿ ರಮೇಶ್ ಹಾಗೆ ಸಂಪರ್ಕದಲ್ಲಿರಿ, ಮತ್ತೆ ನಿಮ್ಮನ್ನ ಸಂಪರ್ಕಿಸ್ತೀವಿ. ಈಗ ದೂರುದಾರರಾದಂತಹ ಮುನಿರಾಜು ಅವರು ನಮ್ಮ ಜೊತೆ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ನಿಮಗೆ ಮುನ್ನಡೆ ಆಗಿದೆ, ಯಾಕೆಂದ್ರೆ ಹೈಕೋರ್ಟ್ ಕೊಟ್ಟಂತಹ ಆದೇಶ ಏನಿದೆ ಈಗಾಗಲೇ ಅವರ ಶಾಸಕ ಸ್ಥಾನವನ್ನ ಅಸಿಂಧುಗೊಳಿಸಿದೆ. ನೀವು ಇದ್ರ ಬಗ್ಗೆ ಏನ್ ಹೇಳ್ತೀರಾ? ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ. ಈಗ ನ್ಯಾಯಾಲಯದ ಮೇಲೆ ನಂಬಿಕೆ ಇಟ್ಟು ನಾನು ಅದನ್ನ ಕೇಸನ್ನ ಹಾಕಿದ್ವಿ, ನ್ಯಾಯಾಲಯ ಮೊರೆ ಹೋಗಿದ್ವಿ. ಇವತ್ತು ನ್ಯಾಯಕ್ಕೆ ಇವತ್ತು ಜಯ ಸಿಕ್ಕಿದೆ ನಮ್ಗೆ. ನಮ್ಮ ಏನು ಹೋರಾಟ ಇತ್ತು ಅವರು ಕರಪ್ಟ್ ಮಾಡಿದ್ದಾರೆ, ಅವರೆಲ್ಲ ಪೂರ್ತಿ ಬಾಗೇಪಲ್ಲಿ ಜನತೆಗೆ ಮೋಸ ಮಾಡಿದ್ದಾರೆ. ಅವ್ರು ಏನು ಕೂಡ ಡಿಕ್ಲರೇಷನ್ ಗೌರ್ಮೆಂಟ್ಗೆ ಎಲ್ಲ ಪೂರ್ತಿ ಮೋಸ ಮಾಡಿದ್ರು. ಅದನ್ನೆಲ್ಲ ಕೂಡ ಎತ್ತಿಡ್ದು ನಮ್ಮೆಲ್ಲ ಇವತ್ತೇನು ಹೋರಾಟ ಇವತ್ತು ನ್ಯಾಯಾಲಯದಲ್ಲಿ ಸುಮಾರು ಆರ್ಗ್ಯುಮೆಂಟ್ ಆಯ್ತು. ಇವತ್ತು ಕೊನೆಯದಾಗಿ ಅವರನ್ನ ವಜಾಗೊಳಿಸಿ ಇವತ್ತು ಸ್ಟೇ ಕೂಡ ಕೊಟ್ಟಿಲ್ಲ. ಯಾಕಂದ್ರೆ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತಿಂದ MLA ಇಲ್ಲ, ವಜಾ ಆಗೋ ರೀತಿಯಲ್ಲಿ ಇವತ್ತು ಘೋಷಣೆ ಮಾಡಿದ್ದಾರೆ ನ್ಯಾಯಾಧೀಶರಿಗೆ. ನ್ಯಾಯದ ಮೇಲೆ ಇವತ್ತು ಒಂದು ನಂಬಿಕೆ ನನಗೆ ಬಂತು. ಇದನ್ನ ನಮ್ಮ ನಳಿನಾಮೇಗೌಡ ಅಂತ ಸೀನಿಯರ್ ಅಡ್ವೊಕೇಟ್ ಇವತ್ತೇನಾದ್ರೂ ಆಗಿದ್ರೆ ಇವತ್ತು ಕಾನೂನು ಹೋರಾಟದಲ್ಲಿ ಅವರೇ ಇದನ್ನ ಸಂಪೂರ್ಣವಾಗಿ ಅದನ್ನ ಹೋರಾಟ ಮಾಡಿ ಅದನ್ನೆಲ್ಲ ಬಯಲಿಗೆ ಎಳೆದು ಇವತ್ತು ನ್ಯಾಯವನ್ನ ತರಿಸ್ಕೊಟ್ಟಿದ್ದಾರೆ ನನಗೆ. ನೀವು ವಿಜಯಿ ಅಂತ ಹೇಳಿ ಘೋಷಿಸಬೇಕು ಅನ್ನುವಂತ ಮನವಿಯನ್ನ ಕೂಡ ಮಾಡಿದ್ರಿ, ಆ ಬಗ್ಗೆ ಹೈಕೋರ್ಟ್ ನಕಾರ ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಪ್ರೋಸೆಸ್ ಅಂದ್ರೆ ನೀವು ಡಿಕ್ಲರೇಷನ್ ಮಾಡ್ಬೇಕು ನಮ್ಮನ್ನ ಅಂತ ಕೇಳಿದ್ವಿ. ಆದ್ರೆ ಅದನ್ನ ನ್ಯಾಯಾಲಯದಲ್ಲಿ ಇವತ್ತು ಅವ್ರನ್ನ ಶಾಸಕರನ್ನ ವಜಾ ಮಾಡಿದ್ದಾರೆ. ಆ ಡಿಕ್ಲರೇಷನ್ ಏನ್ ಕೊಟ್ಟಿಲ್ಲ. ಆದ್ರೂ ಖುಷಿ ಆಗ್ತದೆ, ಯಾಕಂದ್ರೆ ಇವತ್ತು ಒಬ್ಬ ಭ್ರಷ್ಟ ಶಾಸಕರ ವಿರುದ್ಧ ನಾನು ಕೋರ್ಟ್ ಮೊರೆ ಹೋಗಿದ್ದೆ. ಇವತ್ತು ನ್ಯಾಯಕ್ಕೆ ನಮ್ಗೆ ಜಯ ಸಿಕ್ಕಿದೆ. ಇವತ್ತು ಯಾವುದೇ ರೀತಿ ಇಡೀ ಕರ್ನಾಟಕದಲ್ಲೇ ಆಗಲಿ ನಮ್ಮ ಈ ದೇಶದಲ್ಲೇ ಆಗಲಿ ಯಾರು ಕೂಡ ಈ ತರ ಭ್ರಷ್ಟಾಚಾರದ ಕೆಲಸಗಳು ಮಾಡಬಾರ್ದು ಅನ್ನೋ ಒಂದು ನಿದರ್ಶನ ಇವತ್ತು ನ್ಯಾಯಾಲಯದಲ್ಲಿ ಕಿರುಕು ಬಂದಿದೆ. ಓಕೆ, ನೀವು ಪದೇ ಪದೇ ಹೇಳ್ತಾ ಇದ್ರಿ ಅವರು ಸುಳ್ಳು ಅಫಿಡವಿಟ್ ನಲ್ಲಿ ಸುಳ್ಳು ಮಾಹಿತಿಯನ್ನ ನೀಡಿದ್ದಾರೆ ಅಂತ ಹೇಳಿ, ಆದ್ರೆ ಅದನ್ನ ಒಪ್ಕೊಳ್ತಾ ಇರಲಿಲ್ಲ ಸುಬ್ಬಾರೆಡ್ಡಿ ಅವರು ಯಾವಾಗ್ಲೂ ಕೂಡ. ಬಟ್ ಈಗ ಸಾಕ್ಷಿ ಸಮೇತವಾಗಿ ಹೈಕೋರ್ಟ್ ಪರಿಗಣಿಸಿದೆ, ಹಾಗಾಗಿ ಅಸಿಂಧುಗೊಳಿಸಿರುವಂತದ್ದು. ಈಗ ಈ ಬಗ್ಗೆ ನೀವೇನ್ ಹೇಳ್ತೀರಾ? ಅದನ್ನೇ ಅವ್ರು ಯಾವುದೇ ರೀತಿ ಅವರು ಮಾಡಿರೋ ತಪ್ಪನ್ನ ಮುಚ್ಚಿಕೊಳ್ಳಕ್ಕೆ ಸಾವಿರಾರು ಹೇಳ್ತಾ ಇತ್ತು, ನಾನು ಅದ್ ಮಾಡಿದ್ದೀನಿ, ನಾನು ಇದು ಮಾಡಿದ್ದೀನಿ, ನಾನೆಲ್ಲ ಒಳ್ಳೇದ್ ಮಾಡಿದ್ದೀನಿ ಅಂತ. ಆದ್ರೆ ಅವ್ರದಿನ್ನ ಸಾವಿರಾರು ಕೋಟಿ ಹಗರಣಗಳಿದೆ, ಅದನ್ನೆಲ್ಲ ಕೂಡ ಕೋರ್ಟ್ ಮೊರೆ ಇನ್ನ ಹೋಗಿಲ್ಲ. ಆದ್ರೆ ಇವತ್ತು ಸಂಪೂರ್ಣವಾಗಿ ಅವ್ರು ಹಾಕಿರ್ತಕ್ಕಂಥ ಅಫಿಡವಿಟ್ ಅಲ್ಲೇ ಅವ್ರದ್ದೇನಿದೆ ಭವಿಷ್ಯ ಸಿಕ್ಕಿದೆ. ಈಗ 13ಕ್ಕಿಂತ ಹೆಚ್ಚು ತಪ್ಪು ಪ್ರಕರಣಗಳ ತಪ್ಪು ಮಾಹಿತಿಯನ್ನ ಕೋರ್ಟ್ ಇದು ಅಫಿಡವಿಟ್ ಕೊಟ್ಟಿದ್ರು ಅವರು. ಅದರಿಂದ ಇವತ್ತು ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು ಇವತ್ತು ಒಂದು ಒಳ್ಳೆ ತೀರ್ಪನ್ನ ಕೊಟ್ಟಿದ್ದಾರೆ. ಓಕೆ, ಥ್ಯಾಂಕ್ ಯು ಮುನಿರಾಜು ಅವರೇ, ಟಿವಿ ನನ್ನ ಜೊತೆ ಮಾತನಾಡಿದ್ದಕ್ಕಾಗಿ. ಮುನಿರಾಜು ಅವರು ಕೂಡ ಹೇಳ್ತಾ ಇದ್ರು, ನಮಗೆ ಒಂದು ಜಯ ಸಿಕ್ಕಂತಾಗಿದೆ, ಯಾಕೆಂದ್ರೆ ಅವರು ಹಿಂದಿನಿಂದಲೂ ಕೂಡ ಸುಳ್ಳು ಮಾಹಿತಿಯನ್ನ ಕೊಟ್ಟು ಚುನಾವಣೆಗೆ ನಿಲ್ತಾರೆ, ನಮ್ಮ ಮತದಾರರಿಗೆ ಅವರು ಮೋಸ ಮಾಡಿದ್ದಾರೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ರು. ಹೀಗಾಗಿ ಈಗ ನಮಗೆ ಸಿಕ್ಕಂತಹ ಜಯ ಅಂತ ಹೇಳಿದ್ರು ಮುನಿರಾಜು.